ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ನೀವು ಎಂದಾದರೂ ಗಮನಿಸಿದ್ದೀರಾ? ಅತಿ ವೇಗವಾಗಿ ಓಡ್ತಿರುವ ನಿಮ್ಮ ಜೀವನದಲ್ಲಿ ರಾತ್ರಿಯ ಯಾವುದೋ ಒಂದು ಸಮಯದಲ್ಲಿ ಹಠಾತ್ತಾಗಿ ನಿಮಗೆ ನಿದ್ದೆ ಭಂಗವಾಗ್ತಾ ಇದೆ. ಬೆವರುತ್ತಾ ಎಚ್ಚರಗೊಳ್ತೀರಾ ಅಥವಾ ಯಾವುದೋ ಒಂದು ಅಜ್ಞಾತ ಆತಂಕದಿಂದ ಕಣ್ಣು ತೆರೆಯೋದು ನಿಮಗೆ ಅನುಭವ ಆಗಿದೆಯಾ? ಮೇಷರಾಶಿಯ ಅಧಿಪತಿ ಮಂಗಳ. ನೀವು ಸಾಹಸಿಗಳು, ಧೈರ್ಯವಂತರು ಮತ್ತು ಸದಾ ಏನನ್ನಾದರೂ ಸಾಧಿಸಲು ಹಂಬಲಿಸ್ತಾ ಇರ್ತೀರ. ಆದರೆ ನಿಮ್ಮ ಈ ಮಧ್ಯರಾತ್ರಿಯ ಜಾಗೃತಿಯ ಹಿಂದೆ ಬ್ರಹ್ಮಾಂಡದ ಒಂದು ದೊಡ್ಡ ರಹಸ್ಯ ಅಡಗಿದೆ. ಇದು ಕೇವಲ ನಿದ್ದೆಯ ಕೊರತೆಯಲ್ಲ, ಇದು ನಿಮ್ಮ ಅಧಿಪತಿ ಮಂಗಳ ದೇವನು ನೀಡುತ್ತಿರುವ ಸೈನ್ಯದ ಎಚ್ಚರಿಕೆಯಂತೆ. ಮೇಷರಾಶಿಯ ಜಾಗೃತಿಯ ಹಿಂದಿನ ಕಾರಣ ಏನು? ವೇಕ್ಸ್ ಅಪ್. ಮೇಷರಾಶಿಯು ರಾಶಿ ಚಕ್ರದ ಮೊದಲ ರಾಶಿ. ಇದು ಶಕ್ತಿ, ವೇಗ ಮತ್ತು ಆರಂಭದ ಸಂಕೇತ. ನಿಮ್ಮಲ್ಲಿರುವ ಅಗ್ನಿತತ್ವವು ರಾತ್ರಿಯ ಸಮಯದಲ್ಲೂ ಕೂಡ ಶಾಂತವಾಗಿ ಇರೋದಿಲ್ಲ. ಇನ್ನು ಒಂದನೇದಾಗಿ ಹೇಳ್ಬೇಕಂದ್ರೆ ಅಡಗಿರುವ ಶಕ್ತಿಯ ಸ್ಫೋಟ, ಇಂಟರ್ನಲ್ ಎನರ್ಜಿ ಬರ್ಸ್ಟ್. ನಿಮ್ಮ ದೇಹದಲ್ಲಿ ಹೆಚ್ಚಿನ ಪ್ರಮಾಣದ ಚೈತನ್ಯವಿರುತ್ತೆ. ಹಗಲಿನಲ್ಲಿ ನೀವು ನಿಮ್ಮ ಸಂಪೂರ್ಣ ಶಕ್ತಿಯನ್ನು ಬಳಸದೇ ಇದ್ದಾಗ ಅದು ರಾತ್ರಿಯಲ್ಲಿ ಮಾನಸಿಕ ಒತ್ತಡವಾಗಿ ಅಥವಾ ದೈಹಿಕ ಜಾಗೃತಿಯಾಗಿ ಹೊರಬರುತ್ತೆ. ಮಧ್ಯರಾತ್ರಿಯಲ್ಲಿ ಎಚ್ಚರವಾಗೋದು ನಿಮ್ಮ ಒಳಗೆ ಹೂತು ಹೋದ ಆಕಾಂಕ್ಷೆಗಳ ಕೂಗಾಗಿರುತ್ತೆ. ಎರಡನೇದಾಗಿ ಮಂಗಳನ ಪ್ರಭಾವ ಮತ್ತು ಕೋಪ. ಮಂಗಳ ಗ್ರಹವು ಸೇನಾಧಿಪತಿಯಂತೆ. ನಿಮ್ಮ ಜೀವನದಲ್ಲಿ ಏನಾದರೂ ಅನ್ಯಾಯ ಆಗ್ತಿದ್ರೆ ಅಥವಾ ನೀವು ಮಾಡುವ ಕೆಲಸದಲ್ಲಿ ಹಿನ್ನಡೆ ಆಗ್ತಾ ಇದ್ರೆ ಮಂಗಳ ದೇವನು ನಿಮ್ಮನ್ನು ನಿದ್ದೆಯಿಂದ ಎಬ್ಬಿಸಿ ಎಚ್ಚರವಾಗು, ಯುದ್ಧಕ್ಕೆ ಸಿದ್ಧನಾಗು ಎಂಬ ಸಂಕೇತ ನೀಡ್ತಾ ಇರ್ತಾನೆ. ಇದು ನಿಮ್ಮ ಜೀವನಕ್ಕೆ ನೀಡುವ ಸಂಕೇತಗಳು. ಇನ್ನು ಮೊದಲನೇದಾಗಿ ಹೇಳೋದಾದರೆ ಅತೀಂದ್ರಿಯ ದೃಷ್ಟಿ. ಮೇಷರಾಶಿಯವರಿಗೆ ಮಧ್ಯರಾತ್ರಿಯಲ್ಲಿ ಎಚ್ಚರವಾದಾಗ ಮನಸ್ಸಿನಲ್ಲಿ ಯಾವುದೋ ಒಂದು ಕಲ್ಪನೆ, ಐಡಿಯಾ ಅನ್ನೋದು ಮಿಂಚಿನಂತೆ ಬರುತ್ತೆ. ಅದು ಹೊಸ ಉದ್ಯೋಗದ ಬಗ್ಗೆ ಇರ್ಬೋದು ಅಥವಾ ವೈಯಕ್ತಿಕ ಜೀವನದ ನಿರ್ಧಾರ ಆಗಿರ್ಬೋದು. ಈ ಕಲ್ಪನೆಯನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡೋದಕ್ಕೆ ಹೋಗಬೇಡಿ. ಅದು ನಿಮ್ಮ ಯಶಸ್ಸಿನ ಮಂತ್ರ ಆಗಿರಬಹುದು. ಎರಡನೇದಾಗಿ ಶತ್ರುಗಳ ಬಗ್ಗೆ ಎಚ್ಚರಿಕೆ. ಮೇಷರಾಶಿಯವರಿಗೆ ಬೆನ್ನಿನ ಹಿಂದೆ ಶತ್ರುಗಳು ಹೆಚ್ಚು ಇರ್ತಾರೆ. ನಿಮ್ಮ ನಿದ್ದೆ ಹಠಾತ್ತಾಗಿ ಕೆಡ್ತಾ ಇದೆ ಅಂದರೆ ನಿಮ್ಮ ಸುತ್ತಮುತ್ತಲಿರುವ ಯಾರೋ ಒಬ್ಬರು ನಿಮ್ಮ ವಿರುದ್ಧ ಸಂಚು ಮಾಡ್ತಾ ಇರೋದು ಎಂಬ ಈ ಎಚ್ಚರಿಕೆಯನ್ನು ಬ್ರಹ್ಮಾಂಡ ನಿಮ್ಮ ಅಂತರ್ಮನಕ್ಕೆ ತಲುಪಿಸ್ತಾ ಇದೆ. ಜೀವನದ ಮೇಲಾಗುವ ಪರಿಣಾಮಗಳು. ವೃತ್ತಿ ಜೀವನ, ನಿಮ್ಮ ನಿದ್ದೆ ಕೆಡುವುದು, ನೀವು ಶೀಘ್ರದಲ್ಲೇ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೊರ್ತಾ ಇದ್ದೀರಿ ಎನ್ನುವುದರ ಸೂಚನೆ. ಇನ್ನು ಆರೋಗ್ಯ, ನಿಮ್ಮ ಅತಿಯಾದ ಆಲೋಚನೆ ಮತ್ತು ಸಿಟ್ಟು ನಿಮ್ಮ ನಿದ್ದೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇರಬಹುದು. ಇದು ನಿಮ್ಮನ್ನು ಸಮಾಧಾನದಿಂದ ಇರುವಂತೆ ಕೇಳಿಕೊಳ್ಳುವ ಸಂಕೇತ. ಇನ್ನು ಧನ ಲಾಭ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವ ಕಾಲ ಹತ್ತಿರ ಬರ್ತಿದೆ ಎನ್ನುವುದನ್ನು ಈ ಜಾಗೃತಿ ಸೂಚಿಸುತ್ತೆ. ಮೇಷರಾಶಿಯವರು ಮಾಡಬೇಕಾದ ಪರಿಹಾರಗಳು ಏನೇನು? ಮಧ್ಯರಾತ್ರಿಯಲ್ಲಿ ಎಚ್ಚರವಾದಾಗ ಈ ಕ್ರಮಗಳನ್ನು ತಪ್ಪದೇ ಪಾಲಿಸಿ. ಶೀತಲ ಚಿಕಿತ್ಸೆ. ಏಳುತ್ತಲೇ ಸ್ವಲ್ಪ ತಣ್ಣೀರಿಂದ ಮುಖ ತೊಳಿರಿ. ನಿಮ್ಮ ಅಗ್ನಿತತ್ವವನ್ನು ಸಮತೋಲನಕ್ಕೆ ಇರಲು ಇದು ಅವಶ್ಯಕವಾಗಿರುತ್ತೆ. ಹನುಮಾನ್ ಚಾಲೀಸ ಪಠನೆ ಮಾಡಿ. ಮೇಷರಾಶಿಯವರ ರಕ್ಷಕ ಆಂಜನೇಯ ಸ್ವಾಮಿ. ನಿದ್ದೆ ಕೆಟ್ಟಾಗ ಕನಿಷ್ಠ ಒಂದು ಬಾರಿ ಹನುಮಾನ್ ಚಾಲೀಸ ಓದಿ ಅಥವಾ ಓಂ ಹಂ ಹನುಮತೇ ನಮಃ ಅಂತ 21 ಬಾರಿ ಜಪಿಸಿ. ಇದರಿಂದ ಭಯ ದೂರವಾಗಿ ಮನಸ್ಸಿಗೆ ಧೈರ್ಯ ಅನ್ನೋದು ಬರುತ್ತೆ. ಧೈರ್ಯದ ಸಂಕಲ್ಪ. ಆ ಸಮಯದಲ್ಲಿ ದೌರ್ಬಲ್ಯವನ್ನು ಪ್ರದರ್ಶನ ಮಾಡೋದಕ್ಕೆ ಹೋಗಬೇಡಿ. ನಾನು ಶಕ್ತಿಶಾಲಿ, ನಾನು ಎಂತಹ ಸವಾಲನ್ನು ಎದುರಿಸಬಲ್ಲೆ ಅಂತ ಮನಸ್ಸಲ್ಲಿ ಹೇಳ್ಕೊಳ್ಳಿ. ಪೂರ್ವ ದಿಕ್ಕಿನತ್ತ ಗಮನ. ಮಲಗುವಾಗ ತಲೆ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಇದರಿಂದ ಮಂಗಳನ ಒಂದು ನಕಾರಾತ್ಮಕ ಕಿರಣಗಳ ಪ್ರಭಾವ ಕಡಿಮೆಯಾಗುತ್ತೆ. ಇನ್ನು ಕೊನೆಯದಾಗಿ ಹೇಳೋದಾದರೆ ಮೇಷರಾಶಿಯವರೇ, ನೀವು ಜನ್ಮಜಾತ ನಾಯಕರು. ಮಧ್ಯರಾತ್ರಿಯ ಈ ಜಾಗೃತಿ ನಿಮ್ಮನ್ನು ಹೆದರಿಸಲು ಬಂದಿಲ್ಲ, ಬದಲಿಗೆ ನಿಮ್ಮನ್ನು ಜಗತ್ತಿನ ಎದುರು ವೀರನಂತೆ ನಿಲ್ಲಿಸಲು ಬಂದಿದೆ. ಈ ಸಂಕೇತಗಳನ್ನು ಸರಿಯಾಗಿ ಬಳಸಿ ಯಶಸ್ಸು ನಿಮ್ಮ ಪಾದದಡಿ ಇರುತ್ತೆ. ನಿಮಗೆ ಇದು ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.